ನೋಡಿ ಕೆಲವೊಮ್ಮೆ ಮಕ್ಕಳಿಗೆ ಯಾವ ಕಂಟೈನರಲ್ಲಿದೆ ಅದ ಒಂದು ಇಟ್ಟಿರ್ತೇವೆ ಒಂದು ಸಾಮಾನು, ಅದನ್ನು ತೊಗೊಂಡು ಬಾ ಅಂತ ಹೇಳಿದರೆ ಯಾವುದರಲ್ಲಿದೆ, ಯಾವ ಕರಡಿಗೆಲ್ಲಿದೆ, ಯಾವ ಡಬ್ಬದಲ್ಲಿದೆ ಅಂತ ಕೇಳ್ತಾರೆ. ಆಗ ಹೇಳಲಿಕ್ಕೆ ಈಸಿ ಆಗ್ತದೆ. ನೋಡಿ ಪಿಂಕ್ ಕಲರ್ ಫ್ಲವರ್ ಪೇಂಟ್ ಇದೆಯಲ್ಲ ಅದರಲ್ಲಿ ಇಟ್ಟಿದ್ದೇನೆ ತೊಗೊಂಡು ಬಾ ಅಂತ ಹೇಳ್ಬೋದು. ನಮಗೆ ಕೂಡ ಕನ್ಫ್ಯೂಸ್ ಆಗಲ್ಲ. ಸಾಸಿವೆ ಮತ್ತು ಎಳ್ಳು, ಕಪ್ಪು ಎಳ್ಳು ಇದೆಲ್ಲ ಒಂದೇ ಕಡೆ ಇಟ್ಕೊಂಡ್ರೆ ಗಡಿಬಿಡಿಯಲ್ಲಿ ನಮಗೆ ಅದು ಇದು ಕನ್ಫ್ಯೂಸ್ ಆಗ್ತದೆ ಅನ್ನೋ ತಲೆ ಬಿಸಿ ಇಲ್ಲ. ಈ ಪಿಂಕ್ ಕಲರಲ್ಲಿ ಇಟ್ಟದ್ದು ಸಾಸಿವೆ, ಪಿಂಕ್ ಕಲರಲ್ಲಿ ಇಟ್ಟದ್ದು ಕಪ್ಪು ಜೀರಿಗೆ, ಹಾಗೆ ನಾವು ತಲೆಯಲ್ಲಿ ನೆನಪಿಟ್ಕೊಳ್ಬೋದು. ಇದು ನೋಡಿ, ಇದು ಕೂಡ ನೈಲ್ ಪಾಲಿಶ್ ಅಲ್ವಾ, ಪಿಂಕ್ ನೈಲ್ ಪಾಲಿಶ್. ನೋಡಿ ಇದು ಆ್ಯಕ್ಚುಲಿ ಇದು ಫ್ಲವರ್ ಡಿಸೈನ್ ಚೆಂದ ಮಾಡಲಿಲ್ಲ, ಒಂದು ಡ್ರೆಸ್ಸಿ ಮಾಡಿಬಿಟ್ಟೆ. ನೋಡಿ ಎಷ್ಟು ಚೆಂದ ಕಾಣ್ತದೆ. ಆ್ಯಕ್ಚುಲಿ ಇದನ್ನು ನೀಟಾಗಿ ಮಾಡಿದರೆ, ಒಳ್ಳೆ ಡಿಸೈನ್ ಎಲ್ಲ ನಾವು ಕೂತ್ಕೊಂಡು ಪೇಷನ್ಸಿಂದ ಕೂತ್ಕೊಂಡು ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಇದು ಆ್ಯಕ್ಚುಲಿ ಗ್ಲಾಸ್ ಪೇಂಟಲ್ಲಿ ಮಾಡೋದಕ್ಕಿಂತಲೂ ಈ ನೈಲ್ ಪಾಲಿಶಲ್ಲಿ ಮಾಡಿದರೆ ಬಹಳ ಚೆಂದ. ಇದು ಸುಲಭಕ್ಕೆ ಹೋಗೋದಿಲ್ಲ, ಬೇಗ ಹೋಗ್ಬೋದು ಅಂತ ನೀವು ಎಣಿಸ್ಬೋದು, ಆದರೆ ಹಾಗೆ ಹೋಗೋದಿಲ್ಲ. ಇದು ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಮಾತ್ರ ಹೋಗ್ತದೆ, ಅಷ್ಟೆಲ್ಲ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ನಾವು 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ವಾಶ್ ಮಾಡ್ತಾ ಇರ್ತೀವಲ್ವ, ಸ್ವಲ್ಪ ಮೇಲಿಂದ ಹಾಗೆ ಕೈಯಲ್ಲಿ ಸೋಪ್ ಹಾಕಿ ತೊಳೆದ್ರೆ ಕ್ಲೀನ್ ಇರ್ತದೆ. ಎಷ್ಟು ಚೆಂದ ಇದೆ. ಇದು ಆ್ಯಕ್ಚುಲಿ ಕೊಳೆ ಆಯಿತು ಅಂತ ವೇಸ್ಟು ಬಿಸಾಡಲಿಕ್ಕಿದ್ದದ್ದು, ನಾನೊಂದು ಹೊಸ ಲುಕ್ ಕೊಟ್ಟು ಬಿಟ್ಟೆ. ಕಸದಿಂದ ರಸ ಅಂತೇಳಿದರೆ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ 1 ನಿಮಿಷ ಆಯಿತು, ಬಿಸಿಲಲ್ಲಿಟ್ಟರೆ ಡ್ರೈ ಆಯಿತು. ತುಂಬ ಕೊಳೆ ಆಗಿತ್ತು. ನಾನು ಆ್ಯಕ್ಚುಲಿ ಈ ಕಂಟೈನರ್ ಕ್ಯಾಪ್ ಬಿಸಾಡುವ ಅಂತ ಅಂದ್ಕೊಂಡೆ. ನೋಡಿ ಈಗ ಎಷ್ಟು ಚೆಂದ ಆಯ್ತು. ಹಾಕಿದೆ ಬ್ಯೂಟಿಫುಲ್ ಕಂಟೈನರ್. ನೋಡಿ ನಿಜವಾಗ್ಲೂ ನಾನು ಮುಚ್ಚಳದ ಕಾರಣಕ್ಕೆ ಅದು ಕೊಳೆ ಆಗಿದೆ, ತೊಳಿಲಿಕ್ಕೆ ಆಗಲಿಲ್ಲ, ಕ್ಲೀನ್ ಮಾಡಲಿಕ್ಕೆ ಬರಲಿಲ್ಲ, ಬಿಸಾಡುವ ಅಂತ ಯೋಚನೆ ಮಾಡಿದೆ. ಅಷ್ಟು ಕೊಳೆ ಆಯ್ತಲ್ಲ, ಮುಜುಗರ ಆಗ್ತಿತ್ತು. ಎಷ್ಟು ಚೆಂದ ಆಯ್ತು ನೋಡಿ. ಡಬಲ್ ಕಲರ್ ಕೊಡ್ಬೋದು, ಇಲ್ಲಿ ಡಿಸೈನ್ ಮಾಡ್ಬೋದು, ಬೇರೆ ಕಲರ್ ಫ್ಲವರ್ ಏನಾದರೂ ಮಾಡ್ಬೋದು, ಏನಾದರೂ ಡಿಸೈನ್ ಮಾಡ್ಬೋದು. ಬ್ಯೂಟಿಫುಲ್ ಆಯಿತು ನೋಡಿ. ನಾನು ಹೆಚ್ಚಾಗಿ ಎಲ್ಲ ನನ್ನ ಬಾಟ್ಲಿಗೆಲ್ಲ ನಾನು ಗ್ಲಾಸ್ ಪೇಂಟ್ ಮಾಡ್ತೇನೆ. ಒಂದು ಗಾಜಿನ ಬಾಟ್ಲಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲೆಲ್ಲ ಗ್ಲಾಸ್ ಪೇಂಟ್ ಮಾಡಿ ಇಡ್ತೇನೆ, ಒಂದು ಲುಕ್ ಬರ್ತದೆ, ಚೆಂದ ಕಾಣ್ತದೆ. ಎಲ್ಲ ಗ್ಲಾಸ್ ಕಂಟೈನರ್ಗೂ ನಾನೇ ಸ್ವತಃ ಪೇಂಟಿಂಗ್ ಮಾಡಿದ್ದೆ. ಇರ್ದಿ ಪ್ಲಾಸ್ಟಿಕ್ ಕಂಟೈನರಿಗೆ ನೈಲ್ ಪಾಲಿಶ್ ಎಲ್ಲ ವೇಸ್ಟ್ ನೈಲ್ ಪಾಲಿಶ್ ಇದ್ದರೆ ಅದರಲ್ಲಿ ಮಾಡ್ತೇನೆ, ಅದು ಕೂಡ ತುಂಬ ಇದೆ ನನ್ನ ಹತ್ರ. ಇದು ನೋಡಿ, ಇದೊಂದು ಟಿಪ್ಸ್ ಅಂತ ಹೇಳಿದೆ ನಾನು, ಒಳ್ಳೆಯದಾಗ್ತದೆ ಅಲ್ವಾ. ಸುಮ್ಮನೆ ಬಿಸಾಡಲಿಕ್ಕೆ ಹಾಗೆ ಬಳಸಲಿಕ್ಕೆ ಮುಜುಗರ ಆಗ್ತದೆ. ಕಪ್ಪು ಕಾಲೆ ಮೊದಲೇ ಹೇಗಿತ್ತು ನೋಡಿ, ಕಲೆ ಆಗಿ. ನೋಡಿದರೆ ಇವರೇನು ವಾಶ್ ಮಾಡಲಿಲ್ವಾ ಈ ಕರಡಿಗೆ, ಈ ಬಾಕ್ಸ, ಈ ಕಂಟೈನರಲ್ಲಿ ಹಾಕಿದ್ದನ್ನು ಹೇಗೆ ತಿನ್ನೋದು, ಇಷ್ಟು ಗಲೀಜಿರ್ತದೆ ಇವರು ಮನೆಗೆ, ಇಷ್ಟು ಗಲೀಜನ್ನು ಇಡ್ತಾರೆ ಅವರು ಕಿಚನ್ ಐಟಮ್ಸ್, ಹಾಗೆಲ್ಲ ಅನಿಸ್ಬೋದು ನೋಡೋರಿಗೆ. ಅಂತ ಆಗ್ತದೆ ನಮಗೆ ಕೂಡ ಯೂಸ್ ಮಾಡಲಿಕ್ಕೆ ಗಲೀಜು ಅನಿಸ್ತದೆ ಅಲ್ವಾ. ಈಗ ನೋಡಿ ಒಂದು ಹೊಸ ಲುಕ್ಕಲ್ಲಿ ರೆಡಿ ಆಯ್ತಿದೆ ಅಲ್ವಾ, ಏನಂತೀರಿ. ಈ ಟಿಪ್ ನಿಮಗೆ ಯೂಸ್ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ, ಈಗ ಪೂರ್ತಿ ಕಲರ್ ಕೊಟ್ಟಿದ್ದೇನೆ ನಾನು. ನೋಡಿ ಇನ್ನಿದು ಡ್ರೈ ಆಗಬೇಕಷ್ಟೆ. ನೋಡಿ ಎಷ್ಟು ಚೆಂದ ಇತ್ತು ಅಂಥೇಳಿ. ಕೊಳೆ ಇದ್ದ ಮುಚ್ಚಳ ನೀಟಾಗಿ ನೈಲ್ ಪಾಲಿಶ್ ಇದು ಲೈಟ್ನ ಬೆಳಕು ಎಲ್ಲ ಕಡೆ ಹಾಕಿದ್ದೇನೆ. ಒಂದು ಕಡೆ ಶೈನಿಂಗ್ ಕಾಣ್ತದೆ, ಒಂದು ಕಡೆ ಈ ಥರ ಕಾಣ್ತದೆ. ಇದು ಸನ್ಲೈಟಿಗೆ ಹಾಗೆ ಕಾಣಿಸ್ತಾ ಉಂಟು, ಬೆಳಕು ಒಂದು ಕಡೆ ಫೋಕಸ್ ಆಗ್ತಾ ಇದೆ ಅದಕ್ಕಾಗಿ. ಎಲ್ಲ ಕಡೆ ಹಾಕಿ ಈಗ ಇದು ನೀಟಾಗಿ ಕಾಣ್ತಾ ಇದೆ ನೋಡಿ. ಇದು ನೈಲ್ ಪಾಲಿಶ್ ಹಾಕಿದ್ದೇನೆ, ಇದೇ ಕಲರ್ದು. ವೇಸ್ಟ್ ಆಗಿತ್ತಿದೆ ಆ್ಯಕ್ಚುಲಿ, ಸ್ವಲ್ಪ ಇಷ್ಟ ಇರಲಿಲ್ಲ ಕಲರು. ನೋಡಿ ಈಗ ಚೆಂದ ಆಯಿತು. ಇದನ್ನು ಡ್ರೈ ಮಾಡಿ ಯೂಸ್ ಮಾಡ್ಬೋದು ನಾವು. ಸ್ಕ್ರಬ್ಬರಲ್ಲಿ ತುಂಬ ಉಜ್ಜದೆ ಇದ್ದರೆ ಎಷ್ಟು ಸಮಯ ಆದರೂ ಈ ನೈಲ್ ಪಾಲಿಶ್ ನಿಲ್ತದೆ, ಮೆಲ್ಲ ತೊಳಿಬೋದು, ಕೊಳೆ ಆಗೋದಿಲ್ಲ, ಕಲೆ ಆಗೋದಿಲ್ಲ ಸಣ್ಣಪುಟ್ಟ ಕಡೆಗೆ. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಈ ಕಂಟೈನರ್ ಮುಚ್ಚಳ ಎಷ್ಟು ಕಪ್ಪಾಗಿದೆ ನೋಡಿ. ಇದೆಲ್ಲ ಕೊಳೆ ಅಲ್ಲ, ಇದು ಕಲೆ. ಬೆಟ್ಟದ ನೆಲ್ಲಿಕಾಯಿನ ಉಪ್ಪು ನೀರಲ್ಲಿ ನೆನೆಸಿ ಇಟ್ಟಿದ್ದು, ಇದು ಕಲೆ ಆಗೋಯ್ತು. ಹಾಗೆ ಹೇಸಿಗೆ ಆಗ್ತದೆ, ಯೂಸ್ ಮಾಡಲಿಕ್ಕೆ ಮುಜುಗರ ಆಗ್ತದೆ, ಹೇಸಿಗೆ ಆಗ್ತದೆ. ಏನು ಮಾಡೋದು, ಬಿಸಾಡಲಿಕ್ಕೆ ಮುಚ್ಚಳ ಟೈಟ್ ಇದೆ, ಚೆನ್ನಾಗಿದೆ ಮುಚ್ಚಳ, ಏರ್ ಟೈಟ್ ಕಂಟೈನರ್ ಅದು. ಸಣ್ಣಪೇಟ ಕರಡಿಗೆ ಅದಿಷ್ಟು ಕಲೆ ಆಗಿಬಿಡ್ತು. ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ಸೋಡಾ, ಶಾಂಪೂ, ಸೋಪಿನ ಪುಡಿ ಎಲ್ಲ ಹಾಕಿ ನೆನೆಸಿ ನೋಡಿ ಆಯಿತು. ಅದು ಯಾವುದರಲ್ಲೂ ಕ್ಲೀನ್ ಆಗಲಿಲ್ಲ. ಇಷ್ಟು ಕ್ಲೀನ್ ಆದದ್ದು ಇನ್ನೂ ಕ್ಲೀನ್ ಆಗೋದೇ ಇಲ್ಲ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ. ಅದು ಏನಂತ ಹೇಳಿದರೆ, ಇದೊಂದು ಒಳ್ಳೆ ಟಿಪ್ಸ್ ನೋಡಿ. ಯಾವಾಗಲೂ ಇದೇ ಕಲರ್ ನೈಲ್ ಪಾಲಿಶ್ ತರೋದು. ಈ ಸಲ ಇಷ್ಟವೇ ಆಗಲಿಲ್ಲ, ಇದು ಬೋರ್ ಆಯಿತು ಬ್ಲೂ ಕಲರ್. ಸೊ ನಾನು ಏನು ಮಾಡಿದೆ ಅಂತ ಹೇಳಿದರೆ ನೋಡಿ, ಆ ಕಂಟೈನರಿಗೆ ನಾನು ಈ ಥರ ಪೇಂಟ್ ಮಾಡ್ತಾ ಹೋದೆ. ಈಗ ಫುಲ್ ಪೇಂಟ್ ಆದಮೇಲೆ ತೋರಿಸ್ತೇನೆ ನಿಮಗೆ. ಈ ಥರ ಪೇಂಟ್ ಮಾಡ್ಕೊಂಡು ಹೋದೆ. ಅದು ಈಗೆಲ್ಲ ಕಲೆ ಎಲ್ಲ ಹೋಗಿ ಹೊಸ ಲುಕ್ ಬರ್ತದೆ. ಪದೇ ನಾವೇನು ತೊಳೆಯೋದಿಲ್ಲಲ್ಲ, ಇದರಲ್ಲಿಟ್ಟದ್ದು ಕಂಟೈನರಲ್ಲಿ ಇಟ್ಟಿದ್ದು ಸಾಮಾನು ಖಾಲಿ ಆಗುವಾಗ ನಾವು ಅದನ್ನು ಒಂದು ಸಲ ವಾಶ್ ಮಾಡ್ತೇವೆ.
ಜಾಸ್ತಿ ಸ್ಕ್ರಬ್ ಹಾಕಿ ಉಜ್ಜದೇ ಇದ್ದರೆ ಆಯಿತು, ಆವಾಗ ಅದು ನೈಲ್ ಪಾಲಿಶ್ ಕಲೆ ಹೋಗೋದಿಲ್ಲ. ಮೆಲ್ಲ ಉಜ್ಜಿದ್ರೆ ಏನೂ ಹೋಗೋದಿಲ್ಲ. ಹಾಗೆ ಕ್ಲೀನಾಗಿ ನೀಟಾಗಿ ಒಂದು ಈ ಕಲರಲ್ಲೊಂದು ಅದರದ್ದು ಮುಚ್ಚಳ ರೆಡಿ ಆಗ್ತದೆ. ನೋಡಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಎಷ್ಟು ಕೊಳೆ ಆಗಿದೆಯಲ್ಲ ಇದಕ್ಕೆ ಹೊಸ ಲುಕ್ ಕೊಡ್ತೇನೆ ನೋಡಿ. ವೇಸ್ಟ್ ನೈಲ್ ಪಾಲಿಶು ಕಲರ್ ಇಷ್ಟ ಆಗಲಿಲ್ಲ ಅಂತ ಬಿಸಾಡಲಿಕ್ಕೆ ಹೋಗಬೇಡಿ. ಆದರೆ ಈ ರೀತಿ ಏನಾದರೂ ರೀಯೂಸ್ ಮಾಡ್ಕೊಳ್ಬೋದು. ಈ ಮುಚ್ಚಳ ಕಲೆ ಆದದ್ದು ಹೋಯಿತು, ನೈಲ್ ಪಾಲಿಶ್ ಕೂಡ ಒಂದು ಒಳ್ಳೆ ಉಪಯೋಗಕ್ಕಾಯಿತು. ಉಗುರಿಗೆ ಹಾಕಲಿಕ್ಕೆ ಇದು ಕಲರ್ ಇಷ್ಟ ಆಗಲಿಲ್ಲ. ಹಾಗೆ ನೋಡಿ ನಾನೀಗ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ.